ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಅಖ್ಯ ಒಪ್ಕೊಂಡ್ಬಿಟ್ಲ. ಹಾಗಾದರೆ ಒಂದು ಷರತ್ತು. ಆ ಷರತ್ತೇನು? ಖಂಡಿತವಾಗ್ಲೂ ಆ ಷರತ್ತಲ್ಲಿ ತಾಂಡವ್ ಗೆಲ್ಲೋಕ್ಕಾಗತ್ತಾ? ಅಂಥ ಷರತ್ತು ಹಾಕಿದಾಳ ಭಾಗ್ಯ. ಎಂಥ ಷರತ್ತು ಹಾಕಿರ್ಬೋದು? ಖಂಡಿತ ಅದರಲ್ಲಿ ಜಯಶಾಲಿ ಆಗುವುದು ಯಾರು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯಗೆ ಡಿವೋರ್ಸ್ ಕೊಡಬೇಕು ಅಂತ ತಾಂಡವ್ ಹೇಳಿದ್ದೆ ತಡ ಕುಸ್ತು ಹೋಗ್ತಾರೆ. ಆದರೆ ಇಲ್ಲಿ ಕುಸುಮ ಮತ್ತು ತಂದೆ ಇಬ್ಬರು ಕೂಡ ನಿನ್ಗಿನ್ ತಲೆ ಕೆಟ್ಟಿದ್ಯಾ ಅಂತ ಹೇಳಿ ಬೈದು ಬುದ್ಧಿ ಹೇಳ್ತಾರೆ, ಕ್ಷಮೆ ಕೇಳುವ ಅಂತಾರೆ. ಆದರೆ ಕ್ಷಮೆ ಕೇಳೋ ರೀತಿ ಬಂದಂತಹ ತಾಂಡವ್ ಕ್ಷಮೆ ಕೇಳುವುದಿಲ್ಲ. ನೋಡು ಭಾಗ್ಯ, ನಾನು ಹೇಳಿದ್ದೆಲ್ಲ ನಿಜ, ನನಗೆ ಡಿವೋರ್ಸ್ ಕೊಟ್ಟುಬಿಡು, ಎಲ್ಲ ರೀತಿ ಪ್ರೋಸೆಸ್ ಶುರುವಾಗಿದೆ. ನಿನಗೂ ಕೂಡ ಗೊತ್ತು, ನನಗೂ ಕೂಡ ಗೊತ್ತು, ನಾವಿಬ್ರು ಎಷ್ಟು ಮಟ್ಟಿಗಿದ್ವಿ ಅಂತ. ಮಕ್ಕಳಾದ್ಮೇಲೆ ಯಾರು ಸರಿ ಹೋಗುತ್ತೆ ಅಂದ್ಕೊಂಡ್ವಿ, ಆದರೆ ಇವತ್ತಿಗೂ ಕೂಡ ಅದು ಸರಿ ಹೋಗಿಲ್ಲ. ಅರ್ಧ ಜೀವನ ಹೇಗೋ ಕಳೆದೋಗಿದೆ, ಇನ್ನು ಅರ್ಧ ಜೀವನನಾದರೂ ಖುಷಿಯಾಗಿರಬಹುದು. ಆ ರೀತಿ ಆಗಬೇಕು ಅಂದರೆ ನೀನು ನನಗೆ ಡಿವೋರ್ಸ್ ಕೊಟ್ಟು ಬಿಡಬೇಕು. ಆಮೇಲೆ ನಿನ್ನ ಜೀವನ ಕೂಡ ಚೆನ್ನಾಗಿರುತ್ತೆ, ನಂದು ಚೆನ್ನಾಗಿರುತ್ತೆ. ನೋಡು, ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ. ಯಾವತ್ತೂ ಕೂಡ ಯಾರ ಮುಂದೆನೂ ಕೈ ಮುಗ್ದು ಬೇಡ್ದವನಲ್ಲ ನಾನು. ಆದರೆ ಇವತ್ತು ನಿನ್ನ ಮುಂದೆ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ. ನೋಡು ಭಾಗ್ಯ, ದಯವಿಟ್ಟು ನನ್ನ ಅಪ್ಪ ಅಮ್ಮ ಮಕ್ಕಳು ಎಲ್ಲರನ್ನ ಬಿಟ್ಟು ದೂರ ಹೋಗ್ಬಿಡು. ನೀನು ಹೋಗ್ತಿದ್ದಾಗೆ ಖಂಡಿತ ನಮ್ಮ ಜೀವನ ಚೆನ್ನಾಗಿರತ್ತೆ. ನನ್ನ ಅಪ್ಪ ಅಮ್ಮ ನನ್ನ ಮಕ್ಕಳು ಯೋಗಕ್ಷೇಮನ ನೋಡ್ಕೋತೀನಿ, ಅವ್ರಿಗೆ ಯಾವುದೇ ಕೊರತೆ ಇಲ್ದಾಗೆ ನೋಡ್ಕೋತೀನಿ ಅಂತ ಈ ಮಾತನ್ನು ಕೇಳಿದ್ದೆ ಭಾಗ್ಯ ಕುಸ್ತೋಗ್ತಾಳೆ. ಇಲ್ಲಿ ಅತ್ತೆ ಮಾವ ಇಬ್ರು ಕೂಡ, ಭಾಗ್ಯ ನೀನೇನು ತಲೆ ಕೆಡಿಸ್ಕೋಬೇಡ ಮಗಳೇ, ನಾವಿದ್ದೀವಿ, ಅವನೇನೋ ತಲೆ ಕೆಟ್ಟ ರೈತೆ ಮಾತಾಡ್ತಿದ್ದಾನೆ, ಆ ರೀತಿ ಆಗೋದಕ್ಕೆ ನಾವು ಬಿಡ್ತೀವ, ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ತಾಂಡವ್ ಮುಂದುವರೆದ ಮಾತುಗಳು ಭಾಗ್ಯ ಎದೆನೆ ಸೀಳ್ ಬರ್ತಿದೆ ಅಂತ ಅನ್ನಿಸ್ತದೆ. ಈ ಕಡೆ ತಾಂಡವ್ ಅಂತೂ, ನೋಡು ಭಾಗ್ಯ, ಹೇಳ್ತಾ ಇದ್ದೀನಿ, ಈಗ ನಿನಗೇನಾದರೂ ಅಪ್ಪ ಅಮ್ಮನ ಮಕ್ಕಳನ್ನ ನೋಡ್ಕೊಳಕ್ಕಾಗತ್ತಾ ಹೇಳು? ಎಷ್ಟೆಲ್ಲ ಖರ್ಚಿರುತ್ತೆ, ನೀನು ದುಡ್ದು ಆ ರೀತಿ ನೋಡ್ಕೋತೀಯ? ಅದು ಸಾಧ್ಯನಾ? ಅದಕ್ಕೆ ಹೇಳ್ತಿದ್ದೇನೆ ಭಾಗ್ಯ, ಅಪ್ಪ ಅಮ್ಮಂಗೆ ಮಕ್ಕಳಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು. ಅವ್ರಿಗೆ 24 hours ಅವೈಲೇಬಲ್ ಇರ್ತೀನಿ. ಜೊತೆಗೆ ದುಡ್ಡನ್ನು ಕೂಡ ಎಷ್ಟು ಬೇಕೋ ಅವ್ರಿಗೆ ಕಷ್ಟ ಇಲ್ಲದಿರೋ ಹಾಗೆ ನೋಡ್ಕೋತೀನಿ, ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ತೀನಿ. ದಯವಿಟ್ಟು ಇದೆಲ್ಲ ಸಾಧ್ಯ ಆಗಬೇಕು ಅಂದರೆ ನೀನು ನನ್ನಿಂದ ದೂರ ಹೋಗಬೇಕು. ನೀನು ನನ್ನಿಂದ ದೂರ ಹೋದರೆ ನಮ್ಮ ಎಲ್ಲರ ಜೀವನ ಕೂಡ ಚೆನ್ನಾಗಿರತ್ತೆ. ನೀನಲ್ಲಿರೋದ್ರಿಂದನೇ ಇದು ಯಾವುದು ಕೂಡ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ತಾರೆ. ಈ ಮಾತು ಕೇಳಿದ ತಡ ಅಪ್ಪನೇ ಕೆನ್ನೆಗೆ ಬಂದು ಬಾರಿಸ್ಬಿಡ್ತಾರೆ. ಅಪ್ಪ, ನೀವು ನನಗೆ ಹೊಡೆದ್ರ ಅಂದಾಗ ಹೊಡಿದೆ ಇನ್ನೇನು ಮಾಡಬೇಕು ತಾಂಡವ್? ಏನು ಮಾಡ್ತಿದ್ಯಾ ನೀನು? ತಲೆ ಕೆಟ್ಟಿದ್ಯಾ? ಆ ಮಗುಗೆ ಡಿವೋರ್ಸ್ ಕೊಡು ಅಂತ ಹೇಳಿ ಈ ರೀತಿಯೆಲ್ಲ ಮಾತಾಡ್ತಿದ್ಯಲ್ಲ, ಹೇಗೆ ಮನ್ಸು ಬರುತ್ತೆ ನಿನಗೆ ಅಂತ. ನೋಡಿದ್ಯಾ ಭಾಗ್ಯ, ನಿನಗೋಸ್ಕರ ಅಪ್ಪ ಕೂಡ ನನಗೆ ಕೆನ್ನೆಗೆ ಬಾರಿಸ್ಬಿಟ್ರು. ನೋಡಿದ್ಯಾ, ಎಲ್ಲ ಕೂಡ ನಿನಗೋಸ್ಕರನೇ. ಇಡೀ ಫ್ಯಾಮಿಲಿ ನನ್ನಿಂದ ದೂರ ಆಗೋಯ್ತು. ಯಾಕೆ ಹೇಳು? ನನ್ನಮ್ಮ ನನಗೆ ಎಷ್ಟು ಪ್ರೀತಿ ಮಾಡ್ತಿದ್ಲು, ಅವಳು ನನ್ನಿಂದ ದೂರ ಆದ್ಲು. ಮಗನಿಗಿಂತ ಸೊಸೆನೇ ಮುಖ್ಯ ಆಗೋದ್ರು ಇವ್ರಿಗೆ ಅಂತಂದಮೇಲೆ ಯಾಕೆ ಬೇಕು ಹೇಳು ನಾನು, ಅಲ್ವಾ? ನಮ್ಮಪ್ಪ ನನಗೆ ಯಾವಾಗಲೂ ಬೆಳೆದಿದ್ಯಾ ಮಗನೇ, ಇನ್ನು ಮುಂದೆ ನಾನು ನೀನು ಫ್ರೆಂಡ್ಸ್ ಅಂತ ಹೇಳ್ತಿದ್ರು. ಆದರೆ ಇವತ್ತು ನನ್ನಪ್ಪ ನನಗೆ ಹೊಡೆದ್ಬಿಟ್ರು. ನನ್ನ ಜೀವನದ ಒಂದೇ ಉದ್ದೇಶ ಇದ್ದಿದ್ರು ಒಳ್ಳೆ ಮಗನಾಗಿ ಬದುಕಬೇಕು ಅನ್ನೋದು. ಅದಕ್ಕೋಸ್ಕರನೇ ಇಷ್ಟು ದಿನ ಏನೇ ಆದರೂ ಸಹಿಸ್ಕೊಂಡು ಮೌನವಾಗಿ ಬಂದೆ. ಇಲ್ಲಾಂದರೆ ನಾನು ಕೆಟ್ಟ ಮಗ ಆಗ್ಬಿಡ್ತೀನಿ ಅಂತ. ಆದರೆ ಇವತ್ತು ನನಗೆ ಏನು ಸಿಕ್ತು? ನನ್ನಪ್ಪ ನನ್ನ ಕೆನ್ನೆಗೆ ಬಾರಿಸಿದ್ರು ಅಂದರೆ ನನ್ನ ಗುರಿ, ನಾನು ಒಳ್ಳೆ ಮಗ ಆಗಬೇಕು ಅಂತ ಅಂದ್ಕೊಂಡಿದ್ದು ಈಡೇರಲೇ ಇಲ್ಲ. ಹಾಗಿದ್ರೆ ನಾನು ಒಳ್ಳೆ ಮಗ ಅಲ್ವೇ ಇಲ್ಲ. ಇದೆಲ್ಲ ಆಗಿದ್ದು ಯಾರಿಂದ ಹೇಳು? ನಿನ್ನಿಂದಾನೆ ಅಂತ ಪ್ರತಿಯೊಂದಕ್ಕೂ ಭಾಗ್ಯನೇ ಬ್ಲೇಮ್ ಮಾಡ್ತಿದ್ದಾನೆ ತಾಂಡವ್. ಈ ಕಡೆ ಇದೆಲ್ಲ ನಡೀತಿದ್ರೆ ಆ ಕಡೆ ಶ್ರೇಷ್ಠ ಅಂತೂ ತಾಂಡವ್ನ ಹುಡುಕ್ತಿದ್ದಾಳೆ. ಎಲ್ಲಿದ್ದಾನೆ, ಎಲ್ಲಿ ಹೋಗಿದ್ದಾನೆ ತಾಂಡವ್ ಅಂತ. ಈ ಕಡೆ ಇನ್ವಿಟೇಷನ್ ಕಾರ್ಡ್ ಅವರು ಫೋನ್ ಮಾಡ್ತಾರೆ, ನಮ್ಮ ಉಡ್ಬಿ ಕಾಣಿಸ್ತಿಲ್ಲ, ಸಂಜೆ ಒಳಗೆ ನಾವು ನಿಮಗೆ ಫೈನಲೈಸ್ ಮಾಡಿ ಹೇಳ್ತೀವಿ ಅಂತ. ಅಷ್ಟರಲ್ಲಿ ಕಾವ್ಯ ಬರ್ತಾಳೆ, ಫೈನಲೈಸ್ ಮಾಡ್ತಿದ್ಯಾ? ತಿಥಿ ಕಾರ್ಡ್ನ ಫೈನಲೈಸ್ ಮಾಡುವಂತ ಏನು ಮಾತಾಡ್ತಿದ್ಯಾ ನೀನು? ಸುಮ್ಮನೆ ವಿನಾಕಾರಣ ಯಾಕೆ ಮುಗ್ದೋಡ್ಸ್ಕೊಂಡು ಬರ್ತೀಯಾ? ಬರಲ್ಲ, ಮಾತಾಡಲ್ಲ, ಫ್ರೆಂಡ್ಶಿಪ್ ಬೇಡ ಅಂತ ತಾನೆ, ಮತ್ತೆ ಯಾಕೆ ಬಂದೆ ಅಂದಾಗ ನಿನಗೆ ಸ್ವಲ್ಪ ಶಾಕಿಂಗ್ ನ್ಯೂಸ್ ಹೇಳ್ಬೇಕಿತ್ತು, ಅದಕ್ಕೋಸ್ಕರ ಬಂದೆ. ತಾಂಡವ್ ಹುಡುಕ್ತಿದ್ಯಾ? ತಾಂಡವ್ ಅವ್ರ ತಂದೆ ಜೊತೆ ಹೋಗಿದ್ದಾನೆ. ಅವ್ರ ತಂದೆ ಬಂದು ಮಗನ ಜೊತೆ ಮಾತಾಡಬೇಕು ಅಂತ ಕರ್ಕೊಂಡು ಹೋದ್ರು. ಏನು ಮಾತಾಡ್ತಾರೆ ಅಂತ ಗೊತ್ತಿದೆ ಅಲ್ವಾ? ಮನೆಗೆ ಯಾಕೆ ಬಂದಿಲ್ಲ, ಎಲ್ಲಿಗೆ ಹೋಗಿದ್ಯಾ, ಎಲ್ಲಿದ್ಯಾ, ಮನೆಗೆ ಬಾ ಅಂತ ಅಂಥದ್ದಾಗೆ ಯಾವುದೇ ಕಾರಣಕ್ಕೂ ತಾಂಡವ್ ಹೋಗಲ್ಲ ಅಂತ ಶ್ರೇಷ್ಠ ಹೇಳ್ತಾಳೆ. ಹೌದಾ, ಹೋಗಲ್ವಾ? ಯಾರು ಹೇಳಿದ್ದು ಹೋಗಲ್ಲ ಅಂತ? ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿ ಬ್ಲಾಕ್ ಮಾಡಿದ್ರೆ ಖಂಡಿತ ತಾಂಡವ್ ಹೋಗೇ ಹೋಗ್ತಾರೆ ಅಂದಾಗ ಅವ್ರ ಅಮ್ಮಂಗೆ ಬಗ್ಲಿಲ್ಲ, ಇನ್ನು ಅಪ್ಪಂಗೆ ಬಗ್ತಾರ ಅಂದಾಗ ಅಮ್ಮ ಅಂದರೆ ಸಲಿಗೆ ಇರುತ್ತೆ, ಹಾಗಾಗಿ ಆ ರೀತಿ ಇರುತ್ತೆ. ಆದರೆ ಅಪ್ಪ ಅಂದರೆ ಹೆದರಿಕೆ, ಭಯ ಇರುತ್ತೆ, ಗೌರವ ಇರುತ್ತೆ. ನಿನಗೂ ಗೊತ್ತಿದೆ ಅಲ್ವಾ ತಾಂಡವ್ ಅವರು ಅವ್ರ ಅಪ್ಪನ ಎಷ್ಟು ಇಷ್ಟಪಡ್ತಾರೆ, ಗೌರವಿಸ್ತಾರೆ ಅಂತ. ಅವ್ರ ಮಾತಿಗೆ ಇಲ್ಲ ಅಂತ ಹೇಳ್ತಾರ, ಖಂಡಿತ ಲಾಕ್ ಆಗಿ ಹೋಗೇ ಹೋಗ್ತಾರೆ. ಆಮೇಲೆ ನಿಂಗೆ ಸಿಗೋದು ಈ ತಿಥಿ ಕಾರ್ಡೆ ಅಲ್ವಾ, ಅದಕ್ಕೋಸ್ಕರ ಅಷ್ಟು ಹೇಳಿದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಶ್ರೇಷ್ಠಾಗೆ ಚಳಿ ಬಂದ್ಬಿಡುತ್ತೆ. ಇವಳು ಹೇಳ್ದಾಗೆ ನಿಜ ಆಗ್ಬಿಟ್ರೆ ಏನಪ್ಪ ಮಾಡುದು ಅಂತ. ಇದೆಲ್ಲ ನಡೀತಾ ಇದ್ರೆ ಆ ಕಡೆ ಸುಂದರಿ ಅವರು ನಿದ್ರೆಗೆ ಜಾರಿಬಿಟ್ಟಿದ್ದಾರೆ. ಆ ನಿದ್ರೆ ಜಾರಿರೋದನ್ನೇ ಯೂಸ್ ಮಾಡಿಕೊಂಡು ಈ ಕಡೆ ಪೂಜಾ
ಮೇಲ್ಗಡೆ ಫ್ಲೋರ್ಗೆ ಹೋಗಿ ಏನಾದರೂ ಕ್ಲೂ ಸಿಗುತ್ತಾ ಅಂತ ಅನ್ಕೊಂಡು ಹೋಗ್ತಿದ್ರೆ ಅಷ್ಟರಲ್ಲಿ ಸುಂದ್ರಿ ಅವ್ರು ಎಚ್ಚರಾಗಿ ಎಲ್ಗೆ ಹೋಗ್ತಿದ್ಯಾ ನೀನು, ಯಾಕೆ ಹೊಟ್ಟೆ ಹಸುವಾಗ್ತಿದ್ಯಾ, ಊಟ ಬೇಕಾ ಅಂತ ಕೇಳ್ತಿದ್ದಾರೆ. ಹೌದೌದು, ಆಗ ನೀರು ಬೇಕು ಕೊಡಿ, ಹೋಗಿ ತೊಗೊಂಡು ಅಂದೆ, ಈಗ ಅಡುಗೆ ಬೇಕು ಅಂದರೆ ಮಾಡ್ಕೊಂಡು ತಿನ್ನು ಅಂತೀಯ ಅಲ್ವಾ ಅಂದಾಗ, ಅಯ್ಯೋ ಇಲ್ಲ ಕಣೆ, ಇಬ್ರಿಗೂ ಕೂಡ ಆರ್ಡರ್ ಮಾಡಿಬಿಡು, ನನ್ನ ಮಗ ಬಂದಮೇಲೆ ಅದಕ್ಕೂ ಸೇರಿ ದುಡ್ಡು ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ನನಗೆ ಏನು ಕೆಲಸ ಮಾಡೋ ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಮೊದಲು ನಿನ್ನ ಮಗ ಸೊಸೆಗೆ ಕಾಲ್ ಮಾಡುವ ಅಂತ ಹೇಳ್ತಾರೆ. ಶ್ರೇಷ್ಠಗೇನೋ ಕಾಲ್ ಮಾಡ್ತಾರೆ, ಬಟ್ ಶ್ರೇಷ್ಠ ಪಿಕ್ ಮಾಡೋದಿಲ್ಲ. ಅಯ್ಯೋ ನನ್ನ ಸೊಸೆ ಮೊದಲು ಕಾಲ್ನೇ ಪಿಕ್ ಮಾಡ್ತಿಲ್ಲ ಅಂತ ಹೇಳ್ತಿದ್ರೆ, ನಿನ್ನ ಮಗ ಇದ್ದಾನಲ್ವಾ ಮಾಡು ಅವನಿಗೆ ಅಂತ ಹೇಳ್ತಾರೆ. ಏನೋ ಅವನು ಕಾಲ್ ಮಾಡೋದು, ಅಯ್ಯಪ್ಪ ನನ್ನ ಅರ್ಧ ನುಂಗ್ಬಿಡ್ತಾನೆ, ಮೂಗುಂತುದಿಲ್ಲೇ ಕೋಪ ಅವನಿಗೆ, ನಾನಂತೂ ಕಾಲ್ ಮಾಡಲ್ಲಪ್ಪ ಅಂತ ಹೇಳ್ತಿದ್ರೆ, ಹೌದಾ ಸರಿ ಆಯಿತು ನನಗೆ ಕಾಲ್ ಕೊಡು, ನಂಬರ್ ಕೊಡು, ನಾನೇ ಮಾಡ್ತೀನಿ ಅಂದಾಗ, ಇಲ್ಲ ನಾನೇ ಮಾಡ್ತೀನಿ ಅಂತ ಸುಂದ್ರಿ ಅವರೇ ಕಾಲ್ ಮಾಡ್ತಿದ್ದಾರೆ. ನಂತರ ಈ ಕಡೆ ಭಾಗ್ಯ ಎದ್ದು ನಿಂತ್ಕೋತಾಳೆ. ಏನು ನಾನು ನಿಮ್ಮಿಂದ ದೂರ ಹೋಗೋದ್ರಿಂದ ನೀವು ಚೆನ್ನಾಗಿರ್ತೀರಾ? ಹೌದಾ ಸರಿ ಆಯಿತು, ನಾನು ದೂರ ಆಗೋದ್ರಿಂದ ನೀವು ಚೆನ್ನಾಗಿರ್ತೀರಾ ಅಂದರೆ ನೀವು ಹೇಳಿದಾಗೆ ಆಗಲಿ ಅಂತ ಹೇಳ್ತಿದ್ರೆ, ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಭಾಗ್ಯ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ರೆ, ಈ ಕಡೆ ಅತ್ತೆ ಮಾವ ಏನು ಮಾಡ್ತಿದ್ಯಾ ಮಗಳೇ, ಏನು ಮಾಡೋಕೆ ಹೊರಟಿದ್ಯಾ, ಅವ್ನಿಗೇನೋ ತಲೆ ಕೆಟ್ಟು ಹೇಳ್ತಿದ್ದಾನೆ ಅಂದರೆ ನೀನು ಕೂಡ ತಲೆ ಕೆಟ್ಟು ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಆದರೆ ಇಲ್ಲಿ ಭಾಗ್ಯ ಮಾತ್ರ, ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗಿರೋದ್ರಿಂದನೇ ಈ ರೀತಿ ಮಾತಾಡ್ತಿರೋದು. ಆದರೆ ಅಪ್ಪ ಅಮ್ಮನ್ನ ಅಂದರೆ ಅತ್ತೆ ಮಾವನ್ ಚೆನ್ನಾಗಿ ನೋಡ್ಕೋತೀರಾ, ಮಕ್ಕಳನ್ನ ಹೇಗೆಲ್ಲ ನೋಡ್ಕೋತೀರಾ ಅಂತ ಕೇಳ್ತಿದ್ರೆ, ಏನು ಭಾಗ್ಯ ಈ ರೀತಿ ಹೇಳ್ತಿದ್ಯಾ, ಮಕ್ಕಳು ಅಂದರೆ ನನಗೆ ಎಷ್ಟು ಪ್ರೀತಿ ಎಷ್ಟು ಪ್ರಾಣ ಅಂತ ನಿನಗೂ ಕೂಡ ಗೊತ್ತದ ಅಲ್ವಾ, ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೊಳ್ದೇ ಇರ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಅತ್ತೆ ಮಾವ, ನಿನಗವ್ರ ಅತ್ತೆ ಮಾವ, ನನಗೆ ಅಪ್ಪ ಅಮ್ಮ ದೇವ್ರ ಥರ, ಅವ್ರನ್ನ ನಾನು ನೋಡ್ಕೊಳ್ಳೋದಿಲ್ವಾ ಅಂತ ಹೇಳ್ತಿದ್ದಾನೆ. ಹೌದೌದು, ದೇವ್ರಿಗೆ ಹೋಗಿ ಒಮ್ಮೆ ದಿನದಲ್ಲಿ ದೀಪ ಹಚ್ಚಿದ್ರೂ ಸಾಕಾಗ್ಬಿಡತ್ತೆ, ಆದರೆ ಮನೇಲಿರೋ ದೇವ್ರಿಗೆ ಕೈಕಾಲು ನೋವು ಬರುತ್ತೆ, ಮಸಾಜ್ ಮಾಡಬೇಕಾಗತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ನಂತರ ಕಷಾಯ ಮಾಡಿಕೊಡ್ಬೇಕಾಗತ್ತೆ, ಎದೆ ನೋವು ಬರುತ್ತೆ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ, 24 hours ಅವ್ರ ಜೊತೆ ನಿಂತು ಅವ್ರು CV ಮಾಡಬೇಕಾಗತ್ತೆ, ಮರೆಗುಳಿತನಕ್ಕೆ ಎಲ್ಲೆಲ್ಲೋ ಅವ್ರ ವಸ್ತುಗಳನ್ನ ಮರೆತು ಬಿಡ್ತಾರೆ, ಆಗ ಹುಡ್ಕೊಂಡು ಬಂದು ಅವ್ರ ಕೈ ಕೊಡಬೇಕಾಗತ್ತೆ, ಜೊತೆಗೆ ಮಕ್ಕಳಿಗೆ ಹುಷಾರು ತಪ್ಪದೆ ಆಗ ಅವ್ರ ಜೊತೆ ಇದ್ದು ಅವ್ರನ್ನ ಆರೈಕೆ ಮಾಡಬೇಕಾಗತ್ತೆ, ಇದೆಲ್ಲವನ್ನ ಕೂಡ ಮಾಡಬೇಕಾಗತ್ತೆ. ಇದೆಲ್ಲವನ್ನ ಕೂಡ ನೀವು ಯಾವತ್ತು ಮಾಡಿದ್ದೀರಾ ಅಂತ ಕೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ನೀನು, ಯಾಕೆ ಯಾವತ್ತೂ ಮಾಡಿಲ್ಲ ನೀನು ಅನ್ನೋ ರೀತಿ ಪ್ರಶ್ನೆ ಮಾಡ್ತಿದ್ಯಾ. ನಾನು ಮಾಡೋಕ್ಕೆ ನೀನೆಲ್ಲಿ ಬಿಟ್ಕೊಟ್ಟೆ, ಎಲ್ಲ ಬಾರಿ ಕೂಡ ನೀನೇ ಹೋಗ್ತಾ ಇದ್ದೆ, ಎಲ್ಲಿ ಬಿಟ್ಕೊಟ್ಟೆ ನೀನು ಮಾಡೋದಕ್ಕೆ, ಬಿಟ್ಕೊಟ್ಟಿದ್ರೆ ನಾನು ಮಾಡ್ತಿದ್ದೆ ಅಪ್ಪ ಅಂತ. ಹೌದಾ ಎಷ್ಟು ಬಾರಿ ನೀವಿದ್ರಿ ಅಂದಾಗ ಹೇಳ್ತಿದ್ದೀನಲ್ವಾ, ನೀನು ಬಿಟ್ಕೊಟ್ಟಿದ್ರೆ ನಾನು ಮಾಡ್ತಿದ್ದೆ ಅಂತ ಹೇಳಿ ಬಂಡತನದಲ್ಲಿ ಮಾತಾಡ್ತಿದ್ದಾರೆ. ನಾನು ಬಿಟ್ಕೊಡ್ಲಿಲ್ಲ, ಅದಕ್ಕೆ ನೀವು ಮಾಡಲಿಲ್ಲ, ಇಲ್ಲ ಅಂದರೆ ಎಲ್ಲ ಕೂಡ ಮಾಡಿರ್ತಿದ್ರಿ ಅಂದಾಗ, ಹೌದು ಎಲ್ಲ ಕೂಡ ಮಾಡಿರ್ತಿದ್ದೆ ಅಂತ ಹೇಳ್ತಾರೆ. ಈ ಭಾಗ್ಯ ಏನು ಇವನ ಜೊತೆ ಮಾತಾಡ್ತಿದ್ಯಾ, ಸುಮ್ಮನೆ ನಮ್ಮ ಜೊತೆ ಮನೆಗೆ ಬಾ, ನೀನು ಸುಮ್ಮನೆ ವಿನಾಕಾರಣ ಇಲ್ಲಿ ನಿಂತ್ಕೋಬೇಡ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ತಾಂಡವರು, ನೋಡು ಭಾಗ್ಯ ಮತ್ತೆ ಹೇಳ್ತಾ ಇದ್ದೀನಿ, ಅಪ್ಪ ಅಮ್ಮನ್ನ ನಾನು ತುಂಬಾ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತೀನಿ, ನನ್ನ ಮಕ್ಕಳನ್ನು ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ನೋಡ್ಕೋತೀನಿ, ದಯವಿಟ್ಟು ನಮ್ಮಿಂದ ದೂರ ಹೋಗ್ಬಿಡು. ನೀನು ದೂರ ಹೋಗ್ತಿದ್ದಾಗೆ ಎಲ್ಲವೂ ಕೂಡ ಸಾರ್ಟ್ ಔಟ್ ಆಗಿಬಿಡುತ್ತೆ, ನೀನು ಇರೋದ್ರಿಂದನೇ ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದು, ದಯವಿಟ್ಟು ದೂರ ಹೋಗ್ಬಿಡು ಅಂತ ಹೇಳ್ತಿದ್ರಿ. ನಾನು ಇರೋದ್ರಿಂದನೇ ಇಷ್ಟೆಲ್ಲ ಆಗ್ತಿದ್ಯಾ, ಸರಿ ಆಯಿತು ಬಿಡಿ, ಇನ್ನೂ ಈ ರೀತಿ ಆಗೋ ಪ್ರಾಬ್ಲಮ್ಮೇ ಬೇಡ, ನೀವು ಹೇಳಿದಾಗೆ ನಾನು ನಿಮಗೆ ಡಿವೋರ್ಸ್ ಕೊಟ್ಬಿಡ್ತೀನಿ, ನಿಮ್ಮಿಂದ ದೂರ ಹೋಗ್ಬಿಡ್ತೀನಿ ಅಂತದಾಗೆ. ಥ್ಯಾಂಕ್ ಯು ಭಾಗ್ಯ, ಥ್ಯಾಂಕ್ ಯು ಸೋ ಮಚ್, ಎಷ್ಟು ಖುಷಿ ಆಗ್ತದೆ ಅಂತ ಗೊತ್ತಾ ಅಂತ ಖುಷಿ ಪಡ್ತಿದ್ದೆ. ಖುಷಿನ ನೋಡಿ ಭಾಗ್ಯಗೆ ಶಾಕ್ ಆಗ್ತದೆ. ಏನು ಮಾತಾಡ್ತಿದ್ಯಮ್ಮ ನೀನು, ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ಯಾ, ಇದನ್ನು ಸಿಂಪಲ್ ಮ್ಯಾಟರ್ ಅಂತ ಗೊತ್ತಿದೆಯಾ ನಿನಗೆ, ಗೊತ್ತಿದೆ ಅಲ್ವಾ ಇದೊಂದು ಚಿಕ್ಕ ವಿಷಯ ಅಲ್ಲ ಅಂತ ಅಂತಿದ್ದಾಗೆ. ಇಲ್ಲ ಅತ್ತೆ, ಎಷ್ಟು ದಿನ ಒತ್ತಾಯದಿಂದ ಬದುಕೋಕ್ಕಾಗುತ್ತಾ, ಇಲ್ಲ ಒತ್ತಾಯದಿಂದ ಯಾವುದೇ ಸಂಬಂಧಗಳು ಕೂಡ ಉಳಿಯೋದಿಲ್ಲ, ಅದಕ್ಕೆಲ್ಲ ಜಸ್ಟ್ ಬೂಟಾಟಿಕೆ ಆಗತ್ತೆ ಅಷ್ಟೇ ಅಂತ ಹೇಳ್ತಿದ್ರೆ, ಈ ಕಡೆ ಭಾಗ್ಯ ಮತ್ತು ಭಾಗ್ಯ ತಂದೆ ಅಮ್ಮ ಇಬ್ಬರೂ ಕೂಡ ಆತಂಕ ಪಟ್ಕೊಂಡಿದ್ದಾರೆ, ಏನಾಗ್ಬೋದು ನಮ್ಮ ಮಗಳು ಬದುಕು ಅಂತ. ಈ ಕಡೆ ಅಪ್ಪ ಅಂತೂ ತಾಂಡವ ಹತ್ರ ಮಾತಾಡ್ತೀನಿ ಅಂದರೆ ಅಮ್ಮನ ಮಾತೆ ಕೇಳದೆ ಇರೋನು ನಿಮ್ಮ ಮಾತು ಕೇಳ್ತಾನ ಅಂತ ಹೇಳ್ತಿದ್ದಾರೆ. ಈ ಕಡೆ ಆದರೆ ನಾನು ನಿಮಗೆ ಡಿವೋರ್ಸ್ ಕೊಡ್ತೀನಿ, ಆದರೆ ಒಂದು ಕಂಡೀಷನ್ ಅಂತ ಹೇಳ್ತಿದ್ದಾಗೆ, ಏನು ಕಂಡೀಷನ್ ಅಂತ ಶಾಕ್ ಆಗ್ತದಾನೆ ತಾಂಡವ್. ಆ ಕಡೆ ಪೂಜಾ ಅಂತೂ ಫೋನ್ ನಂಬರ್ ಕೊಡು ಅಂತ ಕೇಳ್ತಿದ್ದಾಳೆ ಮಗಂದ, ಆದರೆ ಇಲ್ಲಿ ಫೋನ್ ನಂಬರ್ ಅಂತೂ ಕೊಡೋಕೆ ಮುಂದೆ ಆಗ್ತಾನೆ ಇಲ್ಲ, ಕೊಟ್ಟಿದ್ರೆ ಹೇಗೋ ಯಾರು ಅಂತ ತಿಳ್ಕೊಬೋದಿತ್ತು. ಈ ಅಮ್ಮ ಫೋನ್ ನಂಬರ್ ಕೂಡ ಗೊತ್ತಿಲ್ಲವಲ್ಲಪ್ಪ, ಏನು ಮಾಡ್ಕೊಳ್ಳೋದು ಅಂತ ಇಲ್ಲಿ ಶಾಕ್ ಆಗಿದ್ರೆ ಪೂಜಾ ದೊಡ್ಡ ಶಾಕ್ ಕೊಡ್ತಾರೆ ಸುಂದ್ರಿ ಅವರು. ನನ್ನ ಮಗ ಮತ್ತು ಸೊಸೆ ಬರ್ತಿದ್ದಾಗೆ 50,000 ದುಡ್ಡು ಕೇಳ್ಬಿಡು, 25 ನನಗೆ 25 ನಿನಗೆ ಅಂತ. ಏನಪ್ಪ ಶಟ್, ನಿಜವಾಗ್ಲೂ ತಾನೆ ತಾಯಿ ಆಗಿದ್ರೆ ಯಾರು ಈ ರೀತಿ ಕೇಳ್ತಾರೆ, ಏನು ಮಾತಾಡ್ತಿದ್ಯಾ ನೀನು, ಮಗನಿಂದನೇ ಡೀಲ್ ಮಾಡ್ತಿದ್ಯಾ ಅಂದಾಗ, ಇನ್ನೇನು ಕೇಳಿದಾಗ ದುಡ್ಡು ಕೊಡಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದೇನೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಶ್ವರತ್, ಏನು ಶ್ವರತ್ ಅಂತ ಕೇಳೋದಕ್ಕೆ, ಏನೂ ಇಲ್ಲ, ನೀವು ನಾನು ಮನೆಯಿಂದ ಆಚೆ ಹೋಗೋಕ್ಕೂ ಮುನ್ನ ನೀವು ಮನೆಗೆ ಬರಬೇಕು, ನಿಮಗೆ 7 ದಿನ ಟೈಮು, ನಾನು ಮನೇಲಿ ಇರೋದಿಲ್ಲ, 7 ದಿನ ಅಪ್ಪ ಅಮ್ಮ ಅಂದರೆ ಅತ್ತೆ ಮಾವನ್ನ ಮಕ್ಕಳನ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಆ ರೀತಿ ನೀವೇನಾದರೂ ಚೆನ್ನಾಗಿ ನೋಡಿಕೊಂಡ್ರೆ
8ನೇ ದಿನ ನನಗೆ ಡಿವೋರ್ಸ್ ಪೇಪರ್ ಕಳಿಸಿ, ಆ ಪೇಪರ್ಗೆ ನಾನು ಸಿಗ್ನೇಚರ್ ಹಾಕ್ಕೊಡ್ತೀನಿ ಅಂತ. ಖಂಡಿತವಾಗಿ ನೀನು ಯೋಚನೆ ಮಾಡಬೇಡ, ಖಂಡಿತ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ನೀನು 8ನೇ ದಿನಕ್ಕೆ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕೋದಕ್ಕೆ ರೆಡಿ ಆಗಿರುವಂತಿದ್ರೆ ಈ ಕಡೆ ಕುಸುಮ ಅವರು ತಲೆ ಮೇಲೆ ಕೈ ಹಿಡ್ಕೊತಿದ್ದಾರೆ. ಏನು ಮಾಡೋಕ್ಕೆ ಹೊರಟಿದ್ಯಾ ಭಾಗ್ಯ ನೀನು ಅಂತ. ಆದರೆ ನಾನು ಸರಿಯಾಗಿ ಮಾಡ್ತಿದ್ದೀನಿ ಅತ್ತೆ ಅಂತ ಹೇಳ್ತಿದ್ದಾರೆ ಭಾಗ್ಯ. ಈ ಕಡೆ ಶ್ರೇಷ್ಠ ಆಗಂತೂ ತಾಂಡವ್ ಸ್ವಲ್ಪ ಕೂಡ ಇಷ್ಟ ಇಲ್ಲ, ಆದರೆ ತಾಂಡವ್ ಮಾತ್ರ ನಮಗೆ ಡಿವೋರ್ಸ್ ತುಂಬ ಬೇಗ ಸಿಗುತ್ತೆ, ಭಾಗ್ಯನೇ ಡಿವೋರ್ಸ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾಳೆ. ಹೇಳಿದೇನೆ ಚಾಲೆಂಜ್ ಹಾಕಿದ್ದಾಳೆ. ನನ್ನ ಅಪ್ಪ ಅಮ್ಮ ನನ್ನ ಮಕ್ಕಳು ನೋಡ್ಕೊಳ್ಳೋದೇನು ದೊಡ್ಡ ವಿಷಯ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಖಂಡಿತ ಚಾಲೆಂಜಲ್ಲಿ ಗೆಲ್ತೀನಿ, ಡಿವೋರ್ಸ್ ಪೇಪರ್ ಸಿಗುತ್ತೆ, ಆನಂತರ ನಾವಿಬ್ಬರು ಮದುವೆ ಆಗ್ಬೋದು ಅಂತ ಹೇಳಿ ತಾಂಡವ್ ಫೈನಲಿ ಮನೆಗೆ ಹೋಗ್ತಿದ್ದಾನೆ. ಆದರೆ ಅಲ್ಲಿ ಬಿಗ್ ಶಾಕ್ ಆದಿದೆ, ಬಿಕಾಸ್ ಮನೆಯಿಂದ ಭಾಗ್ಯ ಆಚೆ ಬರ್ತಿದ್ದಾಳೆ. ಹಾಗಾದರೆ ಮುಂದೆಲ್ಲ ಏನಾಗ್ಬೋದು, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.